ಡಿಪ್ರೆಷನ್ ಆ ತರ ಡಿಪ್ರೆಷನ್ ಹೋಗಿಲ್ಲ, ಅದೇ ಡಿಪ್ರೆಸ್ಡ್ ಥಾಟ್ಸ್ ಬಂತು ಅವನಿಗೆ. ಸೀತೆ ಕಾಟಿಲ್ಲ ಅಲ್ವಾ, ಅವಾಗ ಸ್ವಲ್ಪ ಡಿಪ್ರೆಸ್ಡ್ ಥಾಟ್ಸ್ ಬಂತು. ಆ ಬಂದ ತಕ್ಷಣ ಏನ್ ಮಾಡ್ತಾನ ಅವನು, ಅಯ್ಯೋ ಅಂತ ಹೇಳ್ಬಿಟ್ಟು ರಾಮನ್ನ ನೆನೆಸ್ಕೊಂತಾನೆ. ರಾಮನ್ ಯಾವತ್ತಾದ್ರೂ ನೆನೆಸ್ಕೊಂಡು ಅಷ್ಟು ಸೀತೆಗೋಸ್ಕರ ಅವನು ಲಂಕೆ, ನಿಮ್ಗೆ ನಾನು ರಾಮಾಯಣ ಡೆಪ್ತ್ ಹೋಗ್ತಿಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಕೊಂಡು ಬರೀ ಮನಸ್ತತ್ವ ಮಾತ್ರ ತಗೊಂಡು ಹೇಳ್ತಿದ್ದಾನೆ ಅಷ್ಟೇ. ಲಂಕೆ ಎಲ್ಲ ಹುಡುಕ್ತಾನೆ, ಲಂಕೆ ಎಲ್ಲ ನೋಡ್ಬಿಟ್ಟು ಅರಮನೆಗೆ ಹೋಗ್ತಾನೆ. ಅಲ್ಲಿ ರಾವಣಾಸುರ ಅರಮನೆಗೆ ಹೋಗಿ ಹುಡುಕ್ತಾನೆ. ಅಲ್ಲಿ ರಾವಣಾಸುರ ಮಲ್ಕೊಂಡಿರ್ತಾನೆ, ದೊಡ್ಡ ಹಾವಿನ ತರ ಮಲ್ಕೊಂಡಿರ್ತಾನೆ ಅವನು ನೋಡಿ ಮುಖದಲ್ಲಿ ಎಷ್ಟು ಕಳೆ ಇದೆ ಅವನಿಗೆ. ಆದ್ರೆ ಕೆಟ್ಟ ಪ್ರವೃತ್ತಿ ಒಂದಿರ್ಲಿಲ್ಲ, ಕಾಮ ದೃಷ್ಟಿ ಒಂದಿರ್ಲಿಲ್ಲ. ಅಂದ್ರೆ ಅವನು ನಿಜವಾಗೂ ದೇವತೆ ಆಗ್ತಿದ್ದ ಅವನು ರಾವಣಾಸುರ. ಆದ್ರೆ ಏನ್ ಮಾಡ್ಬೇಕು, ಕೆಟ್ಟದೇನೋ ಒಂದಿರ್ಬೇಕಲ್ಲ, ಯಾಕಂದ್ರೆ ಅವನಿಗೂ ಮೃತ್ಯು ಬರ್ಬೇಕಲ್ಲ. ಅದಕ್ಕೋಸ್ಕರ ಅವನ ಜೀವ ಜಯ ವಿಜಯರು ಗೊತ್ತಲ್ಲ ನಿಮ್ಗೆ, ಜಯ ವಿಜಯರದೇ ಜೀವ ಅದು. ಅಂದ್ರೆ ಅವನು ವಿಷ್ಣು ಇದು ಕಾವಲ್ಗಾರ, ಲಕ್ಷ್ಮಿ ಕಾವಲ್ಗಾರ ಅವನು. ಆದ್ರೆ ಅವನು ಮಾಡಿದ ಒಂದು ಚಿಕ್ಕ ತಪ್ಪಿಂದ ರಾಕ್ಷಸ ಆಗ್ಕೊಂಡು ಹೋಗ್ತಾನೆ. ಇದೆಲ್ಲ ನೋಡ್ತಾನೆ, ಎಲ್ಲ ನೋಡ್ತಿರ್ತಾನೆ ಅದನ್ನ. ಸ್ತ್ರೀಯರೆಲ್ಲ ಅಂದ್ರೆ ಹೌದು ರಾಕ್ಷಸ ಬಾರಲ್ಲೆಲ್ಲ ಕಾಣ್ತಿರ್ತಾರಲ್ಲ ಹೊರಗಡೆ, ಅವ್ರ ಬಟ್ಟೆಗಳೆಲ್ಲ ಹೇಗಿರುತ್ತೇಳಿ ಎಲ್ಲ ವಿಚಿತ್ರವಾಗಿರುತ್ತೆ. ಅಂದ್ರೆ ಸಭ್ಯ ಸಂಸ್ಕಾರ ನೋಡೋ ತರ ಇರಲ್ಲ, ನಮ್ಮ ಹೊರಗಡೆ ತಿರುಗೋತಾರೆ ಎಲ್ಲ, ಅಷ್ಟು ವಿಕೃತವಾಗಿರ್ತಾರೆ ಬಟ್ಟೆ ಎಲ್ಲ ಮಲಗಿರ್ತಾರೆ. ಅದನ್ನ ಹನುಮ ನೋಡ್ಕೊಂಡು ಹೋಗ್ತಾನೆ. ನೋಡಿ ಇಲ್ಲೊಂದು ಸ್ವಲ್ಪ ಸೈಕಾಲಜಿ ಇದು ಮಾಡ್ಯಾರೆ. ಅಲ್ಲಿ ಹನುಮ ನೋಡ್ಕೊಂಡು ಹೋಗ್ತಾನೆ, ಎಲ್ಲ ನೋಡ್ಕೊಂಡು ಹೊರಗಡೆ ಬರ್ತಾನೆ. ಅಲ್ಲಿ ಒಬ್ಬ ಸ್ತ್ರೀ ಇರ್ತಾಳೆ, ಅವಳನ್ನ ನೋಡಿ ಅಯ್ಯೋ ಸೀತೆನಾ ಇದು ಅಂತ ಅನ್ಕೊಂತಾನೆ. ತಕ್ಷಣ ಅನ್ಕೊಳ್ತಾನೆ, ಸೀತೆ ಆದ್ರೆ ಇಷ್ಟು ನಿರಾಳವಾಗಿ ಮಲ್ಕೊಂಡು ನಿದ್ದೆ ಮಾಡಲ್ಲ ಅಲ್ವಾ ಅಂತ. ಯಾಕಂದ್ರೆ ಅವ್ನು ಸೀತೆ ನೋಡಿರಲ್ಲ, ಅಲ್ಲಿರೋದು ಮಂಡೋದರಿ, ಅವಳ ಪಾತಿವ್ರತ್ಯ ಮಹತ್ವದಿಂದ ಆ ತರ ಇರ್ತಾಳೆ ಅವಳು. ಸರಿ ಎಲ್ಲರೂ ನೋಡ್ತಾನೆ. ಆ ರಾಕ್ಷಸರೆಲ್ಲ ನೋಡಿದ್ಮೇಲೆ ಅವನಿಗೆ, ರಾಕ್ಷಸಿನಿಯರು ಅವ್ರು ನೋಡಿದ್ಮೇಲೆ, ಅವ್ರ ಬಟ್ಟೆ ಎಲ್ಲ ನೋಡಿದ್ಮೇಲೆ ಅವನೊಂಥರ ಜುಗುಪ್ಸೆ ಆಗುತ್ತೆ. ತಕ್ಷಣ ಒಂದು ಡೌಟ್ ಬರ್ತಾ ಅವನಿಗೆ ಮನಸ್ಸಲ್ಲಿ, ಏನಂದ್ರೆ ಅಯ್ಯೋ ನಾನೇನೋ ತಪ್ಪು ಮಾಡದ್ನ, ಇಲ್ಲಿರೋ ಸ್ತ್ರೀಯರನ್ನು ಒಂದು ವಿಚಿತ್ರ ಅಂದ್ರೆ ವಿಕೃತರು ಸಿರೆಗೆ ಬಟ್ಟೆ ಇಲ್ಲದೆ ನೋಡ್ದೆ ಅಲ್ವಾ, ನಾನೇನೋ ತಪ್ಪು ಮಾಡಿದ್ನ ಅಂತ ಒಂದು ಡೌಟ್ ಬರುತ್ತೆ ಅವನಿಗೆ. ಯಾಕಂದ್ರೆ ಅವನು ಆ ಯೋಗಿ, ಒಂದು ಸ್ವಲ್ಪ ಡೌಟ್ ಬರುತ್ತೆ. ಆದ್ರೆ ಕ್ಷಣದಲ್ಲಿ ಅವನಿಗೆ ಅದಕ್ಕೆ ರಿಪ್ಲೈ ಸಿಗುತ್ತೆ ಮನಸ್ಸಲ್ಲೇ. ಏನು ಅಂದ್ರೆ ಖಂಡಿತನೂ ಬರಲ್ಲ. ಯಾಕಂದ್ರೆ ನಾನು ಆ ಥರ ನೋಡಿದೆ ಅವ್ರನ್ನ, ಆದ್ರೆ ಅದನ್ನ ನನ್ನ ಮನಸ್ಸಿಗೆ ನಾನು ತಗೊಂಡಿಲ್ಲ. ನನ್ನ ಮನಸ್ಸಿಗೆ ಅವ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಿಲ್ಲ. ನೋಡ್ಬೇಕು, ಪರಿಸ್ಥಿತಿ ಆ ಥರ ಬಂತು. ಆದ್ರೆ ನನ್ನ ರಿಯಾಕ್ಷನ್ ಆಗ್ಲಿ ಹೇಳಿದೆಲ್ಲ, ಪರಿಸ್ಥಿತಿ ಯಾವುದೇ ತರ ಬರ್ಬೋದು, ನಮ್ಮ ರಿಯಾಕ್ಷನ್ ಹೇಗಿದೆ ಇದಕ್ಕೆ, ನನಗದೇನು ಎಫೆಕ್ಟ್ ಕೊಟ್ಟಿಲ್ಲ. ಅಷ್ಟು ಅವ್ರು ನೋಡಿದೆ, ಅಷ್ಟೇ ಮುಗೀತು. ನನಗದೇನು ಎಫೆಕ್ಟ್, ಸೊ ನನಗೆ ಅದರ ಬಗ್ಗೆ ಏನೂ ಪಾಪ ಬರಲ್ಲ, ಐ ಆಮ್ ಹ್ಯಾಪಿ, ನನಗೇನು ಚಿಂತೆ ಇಲ್ಲ ಅದರಿಂದ ಅಂತ ಮುಂದುವರಿಸ್ತಾರೆ. ನಾವು ಅಷ್ಟೇ ಟಿವಿ ಸೀರಿಯಲ್ಸ್ ನೋಡ್ತೀವಿ, ಯಾರ್ಯಾರೋ ನೋಡ್ತೀವಿ, ಏನೇನೋ ಮಾತು ಕೇಳ್ತೀವಿ, ಬಟ್ ಅದು ನಾವು ಮೈಂಡಿಗೆ ತಗೊಂಡಿಲ್ಲ ಅಂತ ಹೇಳಿದ್ರೆ ವಿ ಆರ್ ಪ್ಯೂರ್, ನಮ್ಮ ಜೀವನ ಚೆನ್ನಾಗಿರುತ್ತೆ. ತಲೆವರೆಗೂ ತಗೋಬೇಡಿ ಅದನ್ನ, ನೋಡ್ಲೇಬೇಕಾಗಿ ಬರುತ್ತೆ. ಹೊರಗಡೆ ಪ್ರಪಂಚ ಅಂದ್ರೆ ಹಾಗಿರುತ್ತೆ, ಏನೇನೋ ಮಾತು ಪಂಚೇಂದ್ರಿಯಗಳಿಂದ ಅಂದ್ರೆ ಏನೇನೋ ಮಾತು ಕೇಳ್ತೀವಿ, ಏನೇನೋ ದೃಶ್ಯ ನೋಡ್ತೀವಿ ಅಲ್ವಾ, ಕೆಟ್ಟ ವಾಸನೆ ಎಲ್ಲ ತಗೊಂತೀವಿ. ದಯವಿಟ್ಟು ಕೆಟ್ಟ ಮಾತು ಮಾತಾಡಬೇಡಿ, ಇದೆಲ್ಲ ನೋಡ್ತಿರ್ತೀವಿ. ಆದ್ರೆ ಏನ್ ಮಾಡಕ್ಕಾಗುತ್ತಲ್ವಾ, ಅದನ್ನ ನಾವು ಮನಸ್ಸಿಗೆ ತಗೋಬಾರ್ದು. ಮನಸ್ಸಲ್ಲಿ ಪ್ಯೂರಿಟಿ ಇದ್ರೆ, ಧರ್ಮ ಒಂದಿದ್ದರೆ, ರಾಮ ಅದೇ ಅಲ್ವಾ ಹೇಳೋದು, ಧರ್ಮ ಒಂದಿದ್ದರೆ ಏನೂ ತೊಂದರೆ ಇಲ್ಲ, ಮುಂದೆ ಹೋಗ್ಬೋದು. ಮಹಾಭಾರತದಲ್ಲಿ ಕೂಡ ಅಷ್ಟೇ, ಪಾಂಡವರು ಇಷ್ಟು ಕಷ್ಟಪಟ್ಟರು ಯಾಕೆ ಗೆದ್ದರು, ದುರ್ಯೋಧನ ಅಷ್ಟೊಂದು ಅವನಿಗೆಲ್ಲ ಇದ್ದು ಕೂಡ ಯಾಕೆ ಸೋತ ಅಂದ್ರೆ ಒಂದೇ ಧರ್ಮ. ಕೃಷ್ಣ ಯಾತಕ್ಕೆ ಕಲ್ಲಿದ್ದ ಅಂದ್ರೆ ಧರ್ಮವನ್ನು ಕಾಪಾಡಲಿಕ್ಕೆ, ಪಾಂಡವರನ್ನು ಕಾಪಾಡಲಿಕ್ಕಲ್ಲ, ಧರ್ಮವನ್ನು ಕಾಪಾಡಲಿಕ್ಕೆ. ಧರ್ಮ ಒಂದೇ ಸತ್ಯ. ಧರ್ಮ ತುಂಬಾ ಈಸಿ ಅದು. ಯಾವುದು ನಿಮ್ಮ ಮನಸ್ಸಿಗೆ ನಿಯತ್ ಅನ್ಸುತ್ತೋ, ಯಾವುದು ನಿಮ್ಮ ಮನಸ್ಸಿಗೆ ಕರೆಕ್ಟ್ ಅನ್ಸುತ್ತೋ ಅದನ್ನ ಪಾಲನೆ ಮಾಡಿ. ನೀವು ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಕ್ಷಮೆ ಹೇಳೋಕೆ ಹಿಂಜರಿಬೇಡಿ, ಕ್ಷಮೆ ಹೇಳ್ಬಿಡಿ, ಮುಗ್ದೋಗುತ್ತ ಪಾಪ ಅಲ್ಲಿ. ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ, ಮುಂದೆ ತಗೊಂಡೋಗ್ಬೇಡಿ. ಯಾರ ಹತ್ರ ಆದ್ರೂ ಏನಾದ್ರೂ ಹೇಳ್ಬೇಕು ಅಂದ್ರೆ ನಿಯತ್ತಾಗ, ನೀವು ನಿಮ್ಮಲ್ಲಿ ನಿಜ ನಿಯತ್ತೆಲ್ಲ ಇದ್ರೆ ಇವತ್ತು ಕಷ್ಟ ಅನ್ಸುತ್ತೆ ಖಂಡಿತ. ಯಾಕಂದ್ರೆ ರಾಮ ಕೂಡ 14 ವರ್ಷ ಅರಣ್ಯ, 13 ವರ್ಷ ವನವಾಸ ಮಾಡಿದ್ರು, ಅವರು ಅದನ್ನ ಎಂಜಾಯ್ ಮಾಡಿದ್ರು ಬಿಡಿ. ಬಟ್ ಆದ್ರೆ ಒಂದು ಮಾತು ಯಾರನ್ನೂ ಅನ್ನಕ್ಕೆ ಹೋಗ್ಬೇಡಿ ಅಂತ. ಅಷ್ಟೇ ಅಲ್ಲದೆ ಈ ರಾಮಾಯಣ ಪ್ರವಾಸದಲ್ಲಿ ಇವತ್ತು ನನ್ನಿಂದ ಆದಷ್ಟು ಅಂದ್ರೆ ಸ್ವಲ್ಪ ಸೈಕಲಾಜಿಕಲ್ ಟರ್ಮ್ಸ್ ಒಂದು ಸ್ವಲ್ಪವರೆಗೂ ಹೇಳಕ್ ಟ್ರೈ ಮಾಡಿದ್ದೀನಿ. ಆದ್ರೆ ಇನ್ ಮುಂದೆ ಇನ್ನೂ ರಾಮಾಯಣ ಪ್ರವಚನ ಮಾಡೋಣ. ಈ ಸಾರಿ ಸ್ವಲ್ಪ ಡೀಟೇಲ್ ತಗೋಣ, ಅಂದ್ರೆ ಒಂದೊಂದೇ ಕಂಪ್ಲೀಟ್ ಆಗಿ ತಗೊಂಡು
ಒಂದೊಂದೇ ಸಾಲ್ವ್ ಮಾಡ್ಕೊಂತ ಹೋಗೋಣ. ನಮ್ಮ ರಿಯಾಕ್ಷನ್ ಹೇಗಿದೆ ಇದಕ್ಕೆ, ನನಗದೇನು ಎಫೆಕ್ಟ್ ಕೊಟ್ಟಿಲ್ಲ, ಅಷ್ಟು ಅವ್ರು ನೋಡಿದೆ ಅಷ್ಟೇ, ಮುಗೀತು. ನನಗದೇನು ಎಫೆಕ್ಟ್, ಸೊ ನನಗೆ ಅದರ ಬಗ್ಗೆ ಏನೂ ಪಾಪ ಬರಲ್ಲ, ಐ ಆಮ್ ಹ್ಯಾಪಿ, ನನಗೇನು ಚಿಂತೆ ಇಲ್ಲ ಅದರಿಂದ ಅಂತ ಮುಂದುವರಿಸ್ತಾರೆ. ನಾವು ಅಷ್ಟೇ ಟಿವಿ ಸೀರಿಯಲ್ಸ್ ನೋಡ್ತೀವಿ, ಯಾರ್ಯಾರೋ ನೋಡ್ತೀವಿ, ಏನೇನೋ ಮಾತು ಕೇಳ್ತೀವಿ, ಬಟ್ ಅದು ನಾವು ಮೈಂಡಿಗೆ ತಗೊಂಡಿಲ್ಲ ಅಂತ ಹೇಳಿದ್ರೆ ವಿ ಆರ್ ಪ್ಯೂರ್, ನಮ್ಮ ಜೀವನ ಚೆನ್ನಾಗಿರುತ್ತೆ. ತಲೆವರೆಗೂ ತಗೋಬೇಡಿ ಅದನ್ನ, ನೋಡ್ಲೇಬೇಕಾಗಿ ಬರುತ್ತೆ. ಹೊರಗಡೆ ಪ್ರಪಂಚ ಅಂದ್ರೆ ಹಾಗಿರುತ್ತೆ, ಏನೇನೋ ಮಾತು ಪಂಚೇಂದ್ರಿಯಗಳಿಂದ ಅಂದ್ರೆ ಏನೇನೋ ಮಾತು ಕೇಳ್ತೀವಿ, ಏನೇನೋ ದೃಶ್ಯ ನೋಡ್ತೀವಿ ಅಲ್ವಾ, ಕೆಟ್ಟ ವಾಸನೆ ಎಲ್ಲ ತಗೊಂತೀವಿ. ದಯವಿಟ್ಟು ಕೆಟ್ಟ ಮಾತು ಮಾತಾಡಬೇಡಿ, ಇದೆಲ್ಲ ನೋಡ್ತಿರ್ತೀವಿ, ಆದ್ರೆ ಏನ್ ಮಾಡಕ್ಕಾಗುತ್ತಲ್ವಾ, ಅದನ್ನ ನಾವು ಮನಸ್ಸಿಗೆ ತಗೋಬಾರ್ದು. ಮನಸ್ಸಲ್ಲಿ ಪ್ಯೂರಿಟಿ ಇದ್ರೆ, ಧರ್ಮ ಒಂದಿದ್ದರೆ, ರಾಮ ಅದೇ ಅಲ್ವಾ ಹೇಳೋದು, ಧರ್ಮ ಒಂದಿದ್ದರೆ ಏನೂ ತೊಂದರೆ ಇಲ್ಲ, ಮುಂದೆ ಹೋಗ್ಬೋದು. ಮಹಾಭಾರತದಲ್ಲಿ ಕೂಡ ಅಷ್ಟೇ, ಪಾಂಡವರು ಇಷ್ಟು ಕಷ್ಟಪಟ್ಟರು ಯಾಕೆ ಗೆದ್ದರು, ದುರ್ಯೋಧನ ಅಷ್ಟೊಂದು ಅವನಿಗೆಲ್ಲ ಇದ್ದು ಕೂಡ ಯಾಕೆ ಸೋತ ಅಂದ್ರೆ ಒಂದೇ ಧರ್ಮ. ಕೃಷ್ಣ ಯಾತಕ್ಕೆ ಕಲ್ಲಿದ್ದ ಅಂದ್ರೆ ಧರ್ಮವನ್ನು ಕಾಪಾಡೋದಕ್ಕೆ, ಪಾಂಡವರನ್ನು ಕಾಪಾಡಲಿಕ್ಕಲ್ಲ, ಧರ್ಮವನ್ನು ಕಾಪಾಡಲಿಕ್ಕೆ. ಧರ್ಮ ಒಂದೇ ಸತ್ಯ. ಧರ್ಮ ತುಂಬಾ ಈಸಿ ಅದು. ಯಾವುದು ನಿಮ್ಮ ಮನಸ್ಸಿಗೆ ನಿಯತ್ ಅನ್ಸುತ್ತೋ, ಯಾವುದು ನಿಮ್ಮ ಮನಸ್ಸಿಗೆ ಕರೆಕ್ಟ್ ಅನ್ಸುತ್ತೋ ಅದನ್ನ ಪಾಲನೆ ಮಾಡಿ. ನೀವು ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಕ್ಷಮೆ ಹೇಳೋಕೆ ಹಿಂಜರಿಬೇಡಿ, ಕ್ಷಮೆ ಹೇಳ್ಬೇಡಿ, ಮುಗ್ದೋಗುತ್ತ ಪಾಪ ಅಲ್ಲಿ. ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ, ಮುಂದೆ ತಗೊಂಡೋಗ್ಬೇಡಿ. ಯಾರ ಹತ್ರ ಆದ್ರೂ ಏನಾದ್ರೂ ಹೇಳಬೇಕು ಅಂದ್ರೆ ನಿಯತ್ತಾಗ, ನೀವು ನಿಮ್ಮಲ್ಲಿ ನಿಜ ನಿಯತ್ತೆಲ್ಲ ಇದ್ರೆ ಇವತ್ತು ಕಷ್ಟ ಅನ್ಸುತ್ತೆ ಖಂಡಿತ. ಯಾಕಂದ್ರೆ ರಾಮ ಕೂಡ 14 ವರ್ಷ ಅರಣ್ಯ, 13 ವರ್ಷ ವನವಾಸ ಮಾಡಿದ್ರು, ಅವರು ಅದನ್ನ ಎಂಜಾಯ್ ಮಾಡಿದ್ರು ಬಿಡಿ. ಬಟ್ ಆದ್ರೆ ಒಂದು ಮಾತು ಯಾರನ್ನೂ ಅನ್ನಕ್ಕೆ ಹೋಗ್ಬೇಡಿ ಅಂತ. ಅಷ್ಟೇ ಅಲ್ಲದೆ ಈ ರಾಮಾಯಣ ಪ್ರವಾಸದಲ್ಲಿ ಇವತ್ತು ನನ್ನಿಂದ ಆದಷ್ಟು ಅಂದ್ರೆ ಸ್ವಲ್ಪ ಸೈಕಲಾಜಿಕಲ್ ಟರ್ಮ್ಸ್ ಒಂದು ಸ್ವಲ್ಪವರೆಗೂ ಹೇಳಕ್ ಟ್ರೈ ಮಾಡಿದ್ದೀನಿ. ಆದ್ರೆ ಇನ್ ಮುಂದೆ ಇನ್ನೂ ರಾಮಾಯಣ ಪ್ರವಚನ ಮಾಡೋಣ. ಈ ಸಾರಿ ಸ್ವಲ್ಪ ಡೀಟೇಲ್ ತಗೋಣ, ಅಂದ್ರೆ ಒಂದೊಂದೇ ಕಂಪ್ಲೀಟ್ ಆಗಿ ತಗೊಂಡು ಒಂದೊಂದೇ ಸಾಲ್ವ್ ಮಾಡ್ಕೊಂತ ಹೋಗೋಣ. ಒಂದು ಸುಂದರಕಾಂಡ ಪ್ರವಚನ ಮಾಡ್ಲಿಕ್ಕೆ ನಂಗೆ ಗೊತ್ತಿದ್ದು 2-3 ವರ್ಷ ಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ತಗೊಂಡ್ರೆ ಒಂದೊಂದು ಇದಕ್ಕೂ ಆದ್ರೆ ಏನಂದ್ರೆ ಅದರಿಂದ ನಾವು ತಿಳ್ಕೊಂಬಷ್ಟು ಎಷ್ಟೋ ಇರುತ್ತೆ. ನಮಗ್ ನಾವು ಸರಿಯಾಗಿ ಗೊತ್ತಿಲ್ಲ ಪೂರ್ತಿ ಆಗಲ್ವಾ, ನಮಗ್ ನಾವು ತಿಳ್ಕೋಬೇಕು ಅಂದ್ರೆ ರಾಮಾಯಣ ಬೇಕಾಗುತ್ತೆ. ಆದ್ರೆ ಒಂದು ಮಾತು ಮಾತ್ರ ನಿಮ್ಗೆ ಹೇಳಕ್ ಬಯಸ್ತೀನಿ. ಒಂದ್ಸರಿ ನೋಡಿ, ಇದು ಬಂದ್ಬಿಟ್ಟು ಒಂದು ಉಪನಿಷತ್ತಿದೆ, ಮುಕ್ತಿಕೋಪನಿಷತ್ ಅಂತ, ಅದರಲ್ಲಿ ಬರುತ್ತಿದ್ದು. ಒಂದ್ಸರಿ ಹನುಮ ರಾಮನನ್ನು ಕೇಳ್ತಾನಂತೆ, ಸ್ವಾಮಿ ಮುಕ್ತಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಅದು ಹೇಳಕ್ಕಿಂತ ಮುಂಚೆ ಫಸ್ಟ್ ಮುಕ್ತಿ ಅಂದ್ರೇನೆ ಹೇಳ್ಬೇಕು ನಾನು ನಿಮ್ಗೆ ಅಲ್ವಾ. ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೆ ವೈರಾಗ್ಯ ಅಂದ್ರೆ ಇವೆಲ್ಲ ನಮ್ಗೆ ಏನೋ ಟರ್ಮ್ಸ್ ಅವು. ವೈರಾಗ್ಯ ಅಂದ ತಕ್ಷಣ ಯಾರೋ ಮಂಕ ಕೂತಿರ್ತಾರೆ, ಅವ್ನು ವೈರಾಗ್ಯ ಅಂತೀವಿ. ಅಲ್ಲ, ವೈರಾಗ್ಯ ಅಂದ್ರೆ ಮಂಕ ಅಲ್ಲ. ವೈರಾಗ್ಯ ಅಂದ್ರೆ ಕಂಪ್ಲೀಟ್ ಅಲರ್ಟ್ನೆಸ್, ಆಕ್ಟಿವ್ನೆಸ್. ಯಾವುದು ಬೇಕು ಯಾವುದು ಬೇಡ ಅಂತ ಡಿಫ್ರೆನ್ಶಿಯೇಷನ್ ಮಾಡು, ಯಾವ್ದು ಆಕ್ಚುಲಿ ಬೇಕೋ ಅದನ್ನ ತಗೊಳ್ಳೋದು ವೈರಾಗ್ಯ. ಅಂದ್ರೆ ರಾಗ ಅಂದ್ರೆ ಅನ್ನೆಸರಿ 100% ಹ್ಯಾಪಿನೆಸ್. ಅಂದ್ರೆ ನೀವೊಂದು ಕ್ಷಣ ಕೂಡ ನಿಮ್ ಜೀವನದಲ್ಲಿ ಹುಟ್ಟಿ ಬಂದಿದ್ದೀವಿ, ಹ್ಯೂಮನ್ ಲೈಫ್ ಇದೆ, ಲೆಟ್ ಅಸ್ ಎಂಜಾಯ್ ಇಟ್ ಅಲ್ವಾ. 100% ಎಂಜಾಯ್ ಮಾಡೋಣ ಅದನ್ನ. ಹನುಮ ಕೇಳ್ತಾನೆ ರಾಮನ್, ಆ ಮುಕ್ತಿ ನಂಗೆ ಸಿಗ್ಬೇಕಾದ್ರೆ, ಹನುಮನ್ ಗೊತ್ತಿಲ್ಲ ಏನಿಲ್ಲ, ನಮಗೋಸ್ಕರ ಕೇಳ್ತಾನೆ, ಆ ಮುಕ್ತಿ ಸಿಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ರಾಮನ್ ಕೇಳ್ತಾನೆ. ರಾಮ ಒಂದ್ ಮಾತು ಹೇಳ್ತಾನೆ, ನಿಮ್ಗೆ ಇನ್ಫಾರ್ಮೇಶನ್ ಎಜುಕೇಟೆಡ್ ಅವ್ರು ಸ್ವಲ್ಪ ಓದಿರೋರು ಇದ್ದಾರಲ್ಲ ಅವ್ರಿಗೋಸ್ಕರ ಹೇಳ್ತಿರೋದು. ಒಂದ್ ಮಾತು ಹೇಳ್ತಾನೆ, ಏನಿಲ್ಲಪ್ಪ, ಮಾಂಡುಕ್ಯ ಉಪನಿಷತ್ ಒಂದು ಉಪನಿಷತ್ ಇದೆ, ಅದು ಓದು ಸಾಕು, ಅದು ತಿಳ್ಕೋ ಸಾಕು, ನಿಮ್ಗೆ ಮುಕ್ತಿ ಬರುತ್ತೆ ಅಂತ ಹೇಳ್ತಾನೆ. ಮತ್ತೆ ಮಾಂಡುಕ್ಯ ಉಪನಿಷತ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಯಾರಾದ್ರೂ ನೋಡಿದ್ರ? ಯಾರೋ ಕೆಲವ್ರು ಕೇಳಿರ್ಬೋದು ಅನ್ಸುತ್ತೆ. ಮಾಂಡುಕ್ಯ ಉಪನಿಷತ್ 12 ಶ್ಲೋಕ ಇರುವಂತ ಒಂದು ಪುಟ್ಟ ಉಪನಿಷತ್ತು, ಬರೆದ್ರೆ ಇಷ್ಟು ಬರುತ್ತಷ್ಟೆ, ಅದು ಸಾಕು ನಂಗೆ ಮುಕ್ತಿ ಸಿಗ್ಲಿಕ್ಕೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಕೇಳಿ ಅದನ್ನ, ಇಲ್ಲ ಓದಿದ್ರು ಅರ್ಥ ಆಗಲ್ಲ ಅದು, ಯಾಕಂದ್ರೆ ಅದಕ್ಕೆ ಗುರು ಯಾರೊಬ್ರು ಹೇಳ್ಬೇಕು. 12 ಶ್ಲೋಕ ಇರೋ ಒಂದು ಚಿಕ್ಕ ಇದದು, ಅದು ಸಾಕು ಅಂತ ಹೇಳ್ತಾನೆ. ಹನುಮ ಕೇಳ್ತಾನೆ, ಅಷ್ಟೇ ಸಾಕ ಅಂತ. ರಾಮ ಹೇಳ್ತಾನೆ, ಅಷ್ಟೇ ಸಾಕಪ್ಪ, ಆದ್ರೆ ಅದು ಪೂರ್ತಿಯಾಗಿ ಇದಾಗ್ಲಿಲ್ಲ ಅಂದ್ರೆ ನಮ್ಗೆ ಇನ್ನು ಬೇರೆ ಉಪನಿಷತ್ 108 ಉಪನಿಷತ್ ಇದೆ, ಅದೆಲ್ಲ ಓದಿ ಅಂತ. ಅಂದ್ರೆ ಹನುಮನ್ನ ಸ್ಥಾಯಿಗೆ ಅದು ಅರ್ಥ ಆಗೋದು ಕಷ್ಟ ಅಂತ ರಾಮ ಹೇಳಿದ್ರೆ ಅಂದ್ರೆ ಇನ್ನು ಅದು ನಮ್ಮ ಸ್ಥಾಯಿಗೆ ಎಷ್ಟು ಅಂತ. ನಿಮ್ಮಲ್ಲಿ ಇಂಟೆಲಿಜೆಂಟ್ ಪೀಪಲ್ ಎಲ್ಲ ಇದ್ದಾರಲ್ವ, ಒಂದ್ಸರಿ ಟ್ರೈ ಮಾಡಿ. ಮಾಂಡಕ್ಯ ಉಪನಿಷತ್ ತುಂಬಾ ಚಿಕ್ಕದು, 12 ಪದ್ಯ ಇದೆ. ಒಂದ್ಸರಿ ಅದನ್ನ ಓದಿ ಟ್ರೈ ಮಾಡಿ, ಅರ್ಥಕ್ಕನ್ನ ಅಪಾರ್ಥ ಜಾಸ್ತಿ ಆಗುತ್ತೆ, ಡೋಂಟ್ ವರಿ. ಅದಕ್ಕೆ ಬೇಕಾಗಿರೋ ಕೆಲವು ಸ್ಪೀಚಸ್ ಎಲ್ಲ ಕೇಳಿ ನೋಡಿ.
ಒಂದು ಸ್ವಲ್ಪ ಸಾಧನೆ ಮಾಡಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಅಂದ್ರೆ ಬೇಸಿಕ್ ಇದು ಅರ್ಥ ಆಗುತ್ತೆ. ಅಲ್ಲಿಂದ ನಿಮ್ಗೆ ಅದು ಓದಿದ ನಂತರ ಬೇರೆ ಉಪನಿಷತ್ ಕಡೆ ಹೋಗಿ ಯು ಕ್ಯಾನ್ ಎಂಜಾಯ್. ಅದು ಗೊತ್ತಾಗ್ತಾ, ಅದರಲ್ಲಿ ಯಾಕೆ ಗುರುಗಳು ಕಂಪಲ್ಸರಿ, ವೇದ ಹಾಗೆ ಅರ್ಥ ಆಗಲ್ಲ ನನ್ಗೆ, ಗುರುಗಳು ಅದಕ್ಕೆ ಬೇಕೇ ಬೇಕು ಅಂತಾರೆ. ಯಾಕೆ ಗೊತ್ತಾ? ಯಾಕೆ ವೇದ ಹಾಗೆ ಕಲಿಬಾರ್ದು? ಯಾಕೆ